ತಾರೆ ಹಲೋ ಹಲೋ ಎಲ್ಲಿಂದ ಕರೆ ಮಾಡ್ತಿರೋದು? ಬಿಜಾಪುರದಿಂದ ರೀ. ಜೋರಾಗಿ ಮಾತನಾಡಿ. ಎಲ್ಲಿಂದ ಕರೆ ಮಾಡ್ತಿರೋದು? ಬಿಜಾಪುರದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸಿ. 27/7/96. ರಾತ್ರಿ 12:30-45. ಬೆಳಗ್ಗೆ ಆದ್ರೆ 28 ಡೇಟ್ ಆಫ್ ಬರ್ತ್. ಬೆಳಗ್ಗೆ ಆದ್ರೆ ಮೂಲ ನಕ್ಷತ್ರ, ಧನಸ್ಸು ರಾಶಿ. ಕರೆಕ್ಟ್ ಆಗಿ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. ಕರೆಕ್ಟ್ 12:30 ಮೇಲ್ರಿ. 12:30 ಡೇಟ್ ಹೇಳಿ. ಡೇಟು 27/7/96. ಅಂದ್ರೆ 28 ಬೆಳಗ್ಗೆ ಅಲ್ವಾ? 27 ನೈಟಾ? ಹಾ 27 ನೈಟ್ ರೀ. ಬೆಳಗ್ಗೆ ಆದ್ರೆ 28 ಸಂಡೇ ಆಗತ್ರಿ. 28/7 ಹೇಳಿ. 27/7/96 ರಾತ್ರಿ. ಹೇಳಿ. 12:45. ಹಾ ಆಯ್ತು. ಧನಸ್ಸು ರಾಶಿ, ಮೂಲ ನಕ್ಷತ್ರ ನೋಡ್ರಿ. ಧನು ರಾಶಿ, ಮೂಲ ನಕ್ಷತ್ರ ಬರುತ್ತೆ. ಹಾ ರೀ. ಈ ವರ್ಷ 28ಕ್ಕೆ ಏನಂತ ಸಕ್ಸಸ್ ಇರೋದಿಲ್ಲ. ಅವ್ರು ಹುಟ್ಟಿರೋ ಡೇಟ್ಗೆ ಅಂತ ಪಾಸಿಟಿವ್ ಇರೋದಿಲ್ಲ. ಏನು ಮಾಡ್ತಾರೆ ನಿಮ್ಮ ಮಗ? ನಮ್ಮ ಮಗ ಈಗ ಏನಿಲ್ಲ ರೀ, ಡಿಗ್ರಿ ಮುಗ್ದೈತಿ. ಶೋರೂಮ್ದಾಗ ಹೊಂಟಾನ್ರಿ. ಈಗ 1-2 ತಿಂಗಳಾಯ್ತು. ಮನೇಲಿದ್ದಾರಾ? ಏನ್ರಿ? ಮನೇಲಿದ್ದಾರಾ ಅಂದೆ. 21-27 ಮನೇಲಿ ಇಲ್ಲ. ಏನು ಪ್ರಶ್ನೆ ನಿಮ್ಮದು? ನಮ್ಮದು ಪ್ರಶ್ನೆ ರೀ, ನಮ್ಮ ಗಂಡ ಮನೆದು ಆಸ್ತಿ ಬರ್ಬೇಕಾಗಿತ್ತು. ಅದು ಈಗ ಕೊಡಲ್ಲ ಅಂತ. ಆಸ್ತಿ ಮೇಲೆ ಕೇಸ್ ಆಗುತ್ತೆ ಅಂತ ಹೇಳುತ್ತೆ. ಕೇಸು, ಕೋರ್ಟು, ಕಚೇರಿ ಈ ಥರದ್ದೆಲ್ಲ ಹೋಗ್ಬೇಕು, ಇಲ್ಲ ಪಂಚಾಯತಿಲಾದ್ರೂ ತೀರ್ಮಾನ ಆಗಬೇಕು ಅಂತ ಹೇಳುತ್ತೆ. ಈಗ ನಿಮ್ಮ ಮಗನ ಜಾತಕದಲ್ಲಿ ಯಾಕಂದರೆ ಇವಾಗ ನಡೀತಾ ಇರೋ ದಶೆ ಕೂಡ 21ರಿಂದ 27 ಓಕೆ. ಆದರೆ 28ರಿಂದ ಅವ್ರಿಗೇನು ಒಳ್ಳೆ ದಶೆ ನಡೆಯಲ್ಲ. ಮತ್ತು ನಿಮ್ಮ ಮನೇಲಿ ಯಾರಾದರೂ ಕಾಯಿಲೆ ಬೀಳ್ತಾರೆ ಅಂತ ಹೇಳುತ್ತೆ. ಯಾರಿಗಾದ್ರೂ ಕ್ಯಾನ್ಸರು, ಕಿಡ್ನಿ ತೊಂದರೆ ಇದೆಯಾ? ಇಲ್ಲ, ನಮ್ಮನೆಯಾಗಿರೋರು ನಾ ಇಬ್ಬರೇ, ತಾಯಿ ಮಗ ಇಬ್ಬರೇ ರೀ. ಆಯಿತು. ಯಾರಿಗಾದ್ರೂ ನಿಮ್ಮ ಕುಟುಂಬದಲ್ಲಿ ಕ್ಯಾನ್ಸರ್ ತೊಂದರೆ ಬರಬೇಕು ಅಂತ ಹೇಳುತ್ತೆ. ನಿಮ್ಮ ಮಗನ ಲಗ್ನ ಬಂದು ಮೇಷ ಲಗ್ನ ಇರುತ್ತೆ. ಹಾಗಾಗಿ ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಆಸ್ತಿ ಮೇಲೆ ಕೇಸ್ ಆಗುತ್ತೆ, ಇಲ್ಲಾಂದರೆ ಜಗಳ ಆಗುತ್ತೆ, ನಿಮ್ಮ ಮನೇಲಿ ತೊಂದರೆ ಆಗುತ್ತೆ. ಹಲೋ, ಹೇಳ್ರಿ. ನಿಮ್ಮ ಮನೇಲಿ ತೊಂದರೆ ಆಗುತ್ತೆ. ದುಡ್ಡು ಕಾಸು ವಿಷಯದಲ್ಲೂ ನಿಮ್ಮ ಮನೇಲಿ ತೊಂದರೆ, ಜಗಳಗಳಾಗ್ಬೋದು. ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಮಗನ ಜಾತಕ ಹೇಳಿ ಅಮ್ಮ. ಏನು ಪರಿಹಾರ ರೀ? ಏನು ಪರಿಹಾರ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಸೂರ್ಯ ಮತ್ತು ಬುಧನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಕೊಡ್ತೀನಿ. ಅದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಮತ್ತು ಅವ್ರಿಗೆ ನಡೀತಾ ಇರೋ ದಶೆಗೆ ಅವ್ರ ಕೈಗೆ ಹಾಕ್ಕೊಳ್ಳೋಕ್ಕೆ ಒಂದು ಬ್ರೇಸ್ಲೆಟ್ ಕೊಡ್ತೀನಿ. ಅದನ್ನು ಅವ್ರ ಕೈಗೆ ಹಾಕ್ಕೊಳ್ಳೋಕೆ ಹೇಳಿ. ಅದನ್ನು ನಮ್ಮ ನಂಬರ್ಗೆ ಕರೆ ಮಾಡಿ. ನೀವು ಆನ್ಲೈನ್ ಅಂದರೆ ನಿಮ್ಮ ಮಗನ ಕೈಲಿ ಫೋನ್ ಮಾಡಿಸಿ, ನಾವು ಪೋಸ್ಟಲ್ಲಿ ನಿಮಗೆ ಕಳಿಸ್ಕೊಡ್ತೀವಿ. ನಮ್ಮ ಆಫೀಸ್ ನಂಬರ್ಗೆ ಫೋನ್ ಮಾಡಿ. ಆಫೀಸ್ ನಂಬರ್ ಮೇಲ್ಗಡೆ ಬರ್ತಲ್ಲ ಅದನ್ರಿ? ಹೌದು. ಆ ನಂಬರ್ಗೆ ಫೋನ್ ಮಾಡಿ ಹೇಳಿ, ಹೀಗೆ ಟಿ ವಿಯಲ್ಲಿ ಮಾತಾಡಿದ್ವಿ ಅಂತ. ಒಂದು ಸ್ಟೋನು, ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಿ ಅಮ್ಮ. ಒಳ್ಳೆಯದಾಗಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕೂಡ ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ಕಾರ ಮೇಡಮ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿರೋದು? ಯಾರ ಬಗ್ಗೆ ಕೇಳಬೇಕಿತ್ತು? ಬೆಂಗಳೂರು ಮೇಡಮ್. ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸಿ. 26/11/87. ಓಕೆ. ಹುಟ್ಟಿದ ಸಮಯ ಅಂದ್ರೆ 25 ರಾತ್ರಿ ಬರುತ್ತೆ. 3:43. ಓಕೆ ಮೇಡಮ್ ಇದ್ದಾರೆ, ಮಾತನಾಡಿ. ನಿಮ್ಮ ಪ್ರಶ್ನೆಯನ್ನ ಕೇಳಿ. 43 ನಿಮಿಷ AM. ಮೇಡಮ್ ನಮಸ್ತೆ. ನಮಸ್ತೆ. ಮಕರ ರಾಶಿ, ಶ್ರವಣ ನಕ್ಷತ್ರ. ಹಲೋ. ಶ್ರವಣ ನಕ್ಷತ್ರ, ಮಕರ ರಾಶಿ. ಮೇಡಮ್, ನಿಮ್ಮ ಮಗಳಿಗೆ ಲಗ್ನದಲ್ಲೇ ಬುಧ ಮತ್ತೆ ಕುಜ ಇದ್ದಾರೆ. ಏನು ಪ್ರಶ್ನೆ ಮೇಡಮ್ ನಿಮ್ಮದು? ಮದ್ವೆದು ಸೆಟ್ ಆಗ್ತಾ ಇಲ್ಲ. 21ರಿಂದ 30 ಮದುವೆ ಸೆಟ್ ಆಗ್ತಾ ಇಲ್ಲ. ಯಾರನ್ನಾದ್ರೂ ಇಷ್ಟಪಟ್ಟಿದ್ದಾರ ಕೇಳಿ? ಇಲ್ಲ ಅಂತ ಮೇಡಮ್, ಆ ಥರ ಏನೂ ಇಲ್ಲ. ಮೇಡಮ್, ನಿಮ್ಮ ಮನೇಲಿ ಯಾವುದಾದ್ರೂ ಕೇಸು, ಕೋರ್ಟು, ಕಂಪ್ಲೇಂಟ್ ಏನಾದರೂ ಆಗಿದೆಯಾ? ಕಂಪ್ಲೇಂಟು ಆ ಥರ ಏನೂ ಆಗಿಲ್ಲ. ಅಂದ್ರೆ ನಾವು ಅಷ್ಟೊಂದೆಲ್ಲ ಮುಂದುವರೆದಿಲ್ಲ. ನಮ್ಗೆ ಸುಮ್ಮನೆ ನಮಗೆ ತೊಂದರೆ ಆಗತ್ತೆ ಅಂತ ಭೂಮಿ ವಿಷಯದ್ದು ಪ್ರಾಬ್ಲಮ್ ಇತ್ತು. ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಕೇಸ್, ಕೈ ಹಾಕಿರೋದೆಲ್ಲಾನು ಪ್ರಾಬ್ಲಮ್ಮೇ ಆಗ್ತಾ ಇದೆ. ನಿಮ್ಮ ಮಗಳ ಜಾತಕದಲ್ಲಿ ನೋಡಿ, ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದ್ದಾರೆ. ಕಾನೂನು ತೊಂದರೆ ಆಗ್ಬೋದು, ಅಥವಾ ಯಾವುದಾದ್ರೂ ಒಂದು ಕಂಪ್ಲೇಂಟು ಕೇಸ್ ಆಗುತ್ತೆ ಅಂತ ಹೇಳುತ್ತೆ ನಿಮ್ಮ ಮಗಳ ಜಾತಕ ನೋಡಿದಾಗ. ಹಾಗಾಗಿ
ಮತ್ತು 6ನೇ ಮನೆಯಲ್ಲಿ ಗುರು ಮತ್ತು ರಾಹು ಇದ್ದಾರೆ. ಗುರು ಮತ್ತು ರಾಹು 6ನೇ ಮನೇಲಿ ಇರೋದ್ರಿಂದ ಅವರ ಲಗ್ನ ಬಂದು ತುಲಾ ಲಗ್ನ ಆಗಿರುತ್ತೆ. ರಾಶಿ ಬಂದು ಹಲೋ ಕೇಳಿಸ್ಕೊಂತ ಇದ್ದೀನಿ ಮೇಡಮ್. ಮಕರ ರಾಶಿ ಆಗಿರುತ್ತೆ. ಹಾಗಾಗಿ ಅವರ ಜಾತಕದಲ್ಲಿ ಗ್ರಹಗಳು ಕೆಟ್ಟಿದ್ದಾವೆ. ಮತ್ತು ಸೂರ್ಯ ಶನಿ ಒಟ್ಟಿಗೆ ಇರೋದು ಒಂದು ಯಾವುದಾದ್ರೂ ಒಂದು ಅವ್ರ ಲೈಫಲ್ಲಿ ಯಾವುದಾದ್ರೂ ಒಂದು ಕೋರ್ಟು ಕೇಸು ಕಂಪ್ಲೇಂಟು ಆಗೋ ಥರ ಇರುತ್ತೆ. ಅದನ್ನು ನೋಡ್ಕೋಬೇಕು. ಲಗ್ನದಲ್ಲಿ ಬುಧ ಮತ್ತು ಕುಜ ಒಟ್ಟಿಗೆ ಇರೋದ್ರಿಂದ ನಿಮ್ಮ ಮನೇಲಿ ಯಾರಿಗಾದ್ರೂ ನರಗಳ ತೊಂದರೆ, ಸ್ಟ್ರೋಕ್ ಆಗ್ಬೋದು. ನಮ್ಮ ಮನೆಯವ್ರಿಗಿದೆ ಮೇಡಮ್, ಪಾರ್ಕಿನ್ಸನ್ ಪ್ರಾಬ್ಲಮ್ ಇದೆ. ಹೌದಾ? ಪೇಷಂಟ್. ಅದನ್ನು ಹೇಳುತ್ತೆ. ನಿಮ್ಮ ಮಗಳ ಜಾತಕದಲ್ಲಿ ನೋಡಿದಾಗ ನಿಮ್ಮ ಕುಟುಂಬದಲ್ಲಿ ಈ ಥರ ಆಗುತ್ತೆ ಅಂತ ಹೇಳುತ್ತೆ. ಇದಕ್ಕೆ ಪರಿಹಾರ ಮಾಡ್ಕೋಬೇಕು. ನಿಮ್ಮ ಮಗಳು ಮದುವೆಗೂ ಅಷ್ಟೇ ಕೆಲವೊಂದು ಸ್ಟೋನ್ ಕೊಡ್ತೀನಿ, ಮತ್ತು ಕೈಗೆ ಹಾಕೊಳ್ಳೋದಕ್ಕೆ ಬ್ರೇಸ್ಲೆಟ್ನ ಕೊಡ್ತೀನಿ. ಅದನ್ನು ಯೂಸ್ ಮಾಡಿ. ನಮ್ಮ ಆಫೀಸ್ ನಂಬರ್ಗೆ ಕರೆ ಮಾಡಿ. ಬೆಂಗಳೂರಲ್ಲಿದ್ದರೆ ನೀವೇ ನಮ್ಮ ಆಫೀಸಿಗೆ ಬರ್ಬೋದು, ಇಲ್ವಾ ನೀವು ಆನ್ಲೈನ್ ಮುಖಾಂತರ ಕೂಡ ತರಿಸ್ಕೊಳ್ಬೋದು. ಅದಕ್ಕೆ ಬೇಕಾಗಿರೋ ಸ್ಟೋನ್ ಕೊಡ್ತೀನಿ. ನೀವು ನಮ್ಮ ಆಫೀಸಿಗೆ ಫೋನ್ ಮಾಡಿ. ಓಕೆನಾ? ಓಕೆಮ್ಮ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ಬಾಗಲಕೋಟೆಯಿಂದ. ನಿಮ್ಮ ಹೆಸರು? ರಾಜೇಶ್ವರಿ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ. ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸಿ. 11/1/1993. 93. ಹ್ಞೂ. ಟೈಮಿಂಗ್ಸು? ರಾತ್ರಿ 10:15. ಮೇಡಮ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಮೇಡಮ್ ನಮಸ್ತೆ. ಸಿಂಹರಾಶಿ, ಮಗ ನಕ್ಷತ್ರ. ನಮಸ್ಕಾರ. ಹೌದ್ರಿ ಮೇಡಮ್. ಏನು ಪ್ರಶ್ನೆ ನಿಮ್ಮದು? ಆಕಿದ್ ಮದ್ವಿನ ಆಗವಲ್ರಿ ಮೇಡಮ್. ಎಷ್ಟು ದಿವಸ ಏನು ಮಾಡ್ತಿದ್ದಾರೆ ಇವಾಗ? ಆಕಿ ಪಾರ್ಲರ್ ಮತ್ತು ಮೇಕವರ್ ಅದಾಳ್ರಿ. ಹೌದಾ? ಮದುವೆ ಅಂತ ಅಂದರೆ ಮೇಡಮ್ ಇವಾಗ ಟೈಮು ಓಕೆ. ಅವ್ರಿಗೆ ಇವಾಗ ನಡೀತಾ ಇರೋ ದಶ ಬಂದು ಟೈಮ್ ಬಂದು ಅವ್ರಿಗೆ ಚಂದ್ರ ದಶ ನಡೀತಾ ಇದೆ. 2020ರಿಂದ 30ವರೆಗೂ ಚಂದ್ರ ದಶ ಇರುತ್ತೆ. ಲಗ್ನದಲ್ಲೇ ಚಂದ್ರ ಇದ್ದಾನೆ. ಟೈಮ್ ಓಕೆ ಆಗಿದೆ. ಆದರೆ ಗ್ರಹಗಳು ಸರಿಯಾಗಿ ಸಪೋರ್ಟ್ ಮಾಡ್ತಿಲ್ಲ. ಯಾಕಂದರೆ 6ನೇ ಮನೇಲಿ ಶನಿ ಇರ್ತಾರೆ. ಸಪ್ತಮದಲ್ಲಿ ಶುಕ್ರ ಇದ್ದು ಸಪ್ತಮಾಧಿಪತಿ ಶನಿ ಬಂದವ್ರಿಗೆ 6ನೇ ಮನೇಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಮ್ಯಾರೇಜ್ ಆದರೂ ಕೂಡ ಏನಾದರೂ ಒಂದು ತೊಂದರೆಗಳು ಆಗ್ತಾ ಇರುತ್ತೆ. ಹಲೋ, ಯಾವುದಾದ್ರೂ ಕ್ಯಾನ್ಸಲ್ ಆಗಿದೆಯಾ? ಒಂದು ಕ್ಯಾನ್ಸಲ್ ಆಗೈತ್ರಿ ಮೇಡಮ್. ಅದನ್ನು ಹೇಳುತ್ತೆ. ಅಂದರೆ ಮದುವೆ ಹತ್ರದವರೆಗೂ ಬಂದು ಕ್ಯಾನ್ಸಲ್ ಆಗೋ ಅಂಥದ್ದು, ಅಥವಾ ಮ್ಯಾರೇಜ್ ಆದಮೇಲಾದರೂ ಏನಾದರೂ ಒಂದು ತೊಂದರೆಗಳಾಗೋದು ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಇದಕ್ಕೇನು ಕೂಡ ಇವರು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ. ಮತ್ತು ಕೆಲಸ ಅಂತ ಬಂದಾಗ ನಿಮ್ಮ ಮಗಳಿಗೆ ಕೆಲಸ ತುಂಬ ಚೆನ್ನಾಗಾಗುತ್ತೆ. ಕೆಲಸದಲ್ಲಿ ತುಂಬ ಚೆನ್ನಾಗಿ ಅವರೇ ಓನಾಗಿ ಪಾರ್ಲರ್ ನಡೆಸ್ಬೋದು, ಅಥವಾ ಬಟ್ಟೆ ಅಂಗಡಿ, ಬೊಟ್ಟಿಕ್ಕು ಇದೆಲ್ಲ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಈಗ ಮಾಡ್ತಿರೋ ಕೆಲಸನೂ ಇವ್ರಿಗೆ ಕೈ ಹಿಡಿಯುತ್ತೆ. ನೆಕ್ಸ್ಟ್ ಇವ್ರ ಕೆಲಸನೇ ಇವ್ರಿಗೆ ಬಂಡವಾಳ ಆಗಿರುತ್ತೆ. ನೆಕ್ಸ್ಟ್ ಫ್ಯೂಚರ್ಗಾದರೂ ಇವರು ಕೆಲಸ ಮಾಡಲೇಬೇಕು ಅಂತ ಹೇಳುತ್ತೆ. ಜೊತೆಗೆ ಅದಕ್ಕೆ ಪರಿಹಾರ ಮಾಡ್ಕೋಬೇಕು ಅಂತಂದರೆ ನಮ್ಮ ಆಫೀಸ್ ನಂಬರ್ ಕರೆ ಮಾಡಿ. 2 ಸ್ಟೋನ್ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ಅವರು ಆ ಸ್ಟೋನನ್ನು ಯೂಸ್ ಮಾಡಿ ಖಂಡಿತ ಅವ್ರಿಗೆ ಮದುವೆ ಆಗುತ್ತೆ.